ಶ್ರೀಕೃಷ್ಣ ಹಳ್ಳಿ ತುಪ್ಪ ಪ್ರೆಸೆಂಟ್ಸ್ ಶುಚಿ ಕಿಚಿ ಚಾನಲಲ್ಲಿ ಮುರಳಿಯವರೇ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ದೀರಾ. ಇವತ್ತು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕದ ನಂಬರ್ 1 ಅಡುಗೆ ಮಾಡಿದ್ದೀವಿ. ಯಾವ್ದ್ರಿ ಮುರಳಿ ನಂಬರ್ 1 ಅಡುಗೆ ಅಂತ ಇದ್ದೀರಾ? ನಾವು ಇವತ್ತು ಅವರೆಕಾಯಿ ಮಸಾಲ ಕರಿನ ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಮಜವಾಗಿರುತ್ತೆ. ಈ ಕರಿ ಮಾಡ್ಕೊಂಡು ತಿನ್ಬೋದು, ಅನ್ನಕ್ಕೆ ತಿನ್ಬೋದು, ಮುದ್ದೆಗೆ ತಿನ್ಬೋದು, ಚಪಾತಿ ತಿನ್ಬೋದು. ರೆಡಿಯಾಗಿದೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಜನಪ್ರಿಯವಾದಂಥ ಅಡುಗೆ ಅವರೆಕಾಳು ಮಸಾಲ ಕರಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೀಕೃಷ್ಣ ಹಳ್ಳಿ ತುಪ್ಪ ಸುಚಿ ಕಿಚಿ ವಿತ್ ಮುರಳಿ. This video is sponsored by ಶ್ರೀಕೃಷ್ಣ ಹಳ್ಳಿ ತುಪ್ಪ. ಶ್ರೀಕೃಷ್ಣ ತುಪ್ಪ, ಇದು ಹಳ್ಳಿ ತುಪ್ಪ. ಅಮೃತ್ ನೋನಿ ಗ್ಯಾಸ್ಟ್ರೈನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ. ಅಮೃತ್ ನೋನಿ ಗ್ಯಾಸ್ಟ್ರೈನ್. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. ಮಿಲೆಟ್ಸ್, ನೇಚರ್ ಟು ಮ್ಯಾನ್ಕೈಂಡ್. ರೆಜು ಏಜ್. ರಿಜು ಏಜ್, ವರ್ಲ್ಡ್ ಆಂಟಿ ಏಜಿಂಗ್ ಸೆಂಟರ್. ಇವತ್ತು ಒಂದು ಒಳ್ಳೆ ಕರಿ, ಒಂದು ಕಾಂಬಿನೇಷನ್ ಆಗಿ ವೈಟ್ ರೈಸ್, ಇಡ್ಲಿ, ದೋಸೆ, ರೋಟಿ, ಚಪಾತಿಗೆ ಕಾಳನ್ನ ಬಳಸ್ಕೊಂಡು ಮಾಡೋಂಥದ್ದು. ಈಗ ಅವರೆಕಾಯಿ ಸೀಸನ್ ಇದೆ. ಫ್ರೆಶ್ ಆಗಿರೋಂಥ ಅವರೆಕಾಯಿನ ಬಳಸ್ಕೊಂಡು ಒಂದು ಒಳ್ಳೆ ಮಸಾಲ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಅವರೆಕಾಯಿ ಮಸಾಲ ಕರಿಗೆ ಬೇಕಾಗಿರೋಂಥ ಪದಾರ್ಥಗಳು: ಅವರೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ಆಲೂಗಡ್ಡೆ, ಬದನೆಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಒಣ ಕೊಬ್ಬರಿ, ಎಳ್ಳು, ಸೋಂಪು, ಚಕ್ಕೆ, ಲವಂಗ, ಜೀರಿಗೆ, ಮೆಣಸು, ಅರಿಶಿನದ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ತುಪ್ಪ, ಎಣ್ಣೆ. ಇಲ್ಲಿ ಅವರೆಕಾಯಿ ಸೀಸನ್ ಇದೆ. ಈಗ ಕಾಳುಗಳನ್ನ ಬಳಸ್ಕೊಂಡು ಪ್ರೋಟೀನ್ ರಿಚ್ ಆಗಿರುತ್ತೆ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಬಹಳ ಒಳ್ಳೆಯದು. ಸೀಸನಲ್ಲಿ ತಿನ್ನಬೇಕು ಅವರೆಕಾಯಿ. ಈಗ ನಾನು ಅವರೆಕಾಯಿ ಮಸಾಲ ಕರಿಗೆ ಒಂದು ಒಳ್ಳೆಯ ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀನಿ. ಒಣ ಕೊಬ್ಬರಿ, ಈ ಕರಿಗೆ ಒಣ ಕೊಬ್ಬರಿನ ಬಳಸ್ತಾ ಇದ್ದೀನಿ. 1/4 ಕಪ್ಪಷ್ಟು ಒಣ ಕೊಬ್ಬರಿ. ಇಲ್ಲಿ ಒಂದು ಗ್ಲಾಸ್ ಅಥವಾ ಒಂದು ಕಪ್ ಬೌಲಷ್ಟು ಅವರೆಕಾಯಿ ಇದೆ, ಅದಕ್ಕೆ 1/4 ಕಪ್ಪಷ್ಟು ಒಣ ಕೊಬ್ಬರಿ. ಸ್ವಲ್ಪ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಒಣ ಕೊಬ್ಬರಿ ಒಂದು ಒಳ್ಳೆ ರುಚಿ ಕೊಡುತ್ತೆ, ತಿಕ್ಕಾಗಿ ಬರುತ್ತೆ ಕರಿ ನಮಗೆ. ಹಾಗೂ ಎಳ್ಳು, ಇದು ಸಹ ಒಳ್ಳೆ ಟೇಸ್ಟ್ ಕರೀಲಿ ನಮಗೆ. 2 ಟೀ ಸ್ಪೂನಷ್ಟು ಬಿಳಿ ಎಳ್ಳು. ಇದೆರಡರನ್ನು ಸೇರಿಸಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಒಳ್ಳೆ ಘಮ ಬರ್ತಾ ಇದೆ. ಸ್ವಲ್ಪ ಬ್ರೌನ್ ಕಲರ್ಗೆ ಚೇಂಜ್ ಆಗೋಷ್ಟು ಇದನ್ನು ಬಾಡಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ನಾನು ಬಳಸ್ತಾ ಇದ್ದೀನಿ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. 1 ಚಮಚದಷ್ಟು ಎಣ್ಣೆ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಈ ಎಣ್ಣೆ ಬಹಳ ಲೈಟ್ ಆಗಿದೆ. ಎಣ್ಣೆ ಕಾದಿದೆ. 2 ತುಂಡಷ್ಟು ಚಕ್ಕೆ, ಒಂದು 3 ಲವಂಗ, ಸ್ವಲ್ಪ ಸೋಂಪು, ಒಳ್ಳೆ ಘಮ ಕೊಡುತ್ತೆ ಇದು ಕರೀಲಿ. ಮೆಣಸು ಸ್ವಲ್ಪ ಒಂದು 8 ಕಾಳಷ್ಟು ಹಾಕಿದ್ದೀನಿ. ಕಾಳು ಮೆಣಸು, ಚಕ್ಕೆ, ಲವಂಗ, ಸೋಂಪು ಹಾಗೂ ಮೆಣಸು. ಹಸಿ ಮೆಣಸಿನಕಾಯಿ ಒಂದು 4. ಮತ್ತೆ ನಾವು ಖಾರದ ಪುಡಿ ಬಳಸ್ತೀವಿ. ಖಾರ ನೋಡಿಕೊಂಡು ಕಡಿಮೆ ತಿನ್ನೋರಾದರೆ 2 ಹಾಕ್ಕೋಬೋದು. ಈರುಳ್ಳಿ, 1 ಮೀಡಿಯಮ್ ಸೈಜ್ ಈರುಳ್ಳಿ ಖಾರಕ್ಕೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಗಾಗಬೇಕು. ಕೆಂಪಗಾಗೋವರೆಗೂ ಇದನ್ನು ಬಾಡಿಸ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಒಳ್ಳೆ ಘಮ ಬರಬೇಕು. ಸ್ಪೈಸಸ್ಸು, ಈರುಳ್ಳಿ ಬ್ರೌನ್ ಆಗಿ ಅದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಕರೀಲಿ. ಈ ಕರಿ ವೈಟ್ ರೈಸ್ಗೂ ಒಂದು ಒಳ್ಳೆ ಕಾಂಬಿನೇಷನ್. ವೈಟ್ ರೈಸ್, ಮುದ್ದೆ, ಇಡ್ಲಿ, ದೋಸೆ, ಚಪಾತಿ. ಪ್ರತಿದಿನ ಚಪಾತಿ ರೋಟಿ ಮಾಡೋರಿಗೆ ಏನು ಕಾಂಬಿನೇಷನ್ ಮಾಡಬೇಕು, ಪ್ರತಿದಿನ ವೆರೈಟಿ ಟ್ರೈ ಮಾಡ್ತಾನೇ ಇರಬೇಕು. ತುಂಬಾ ರುಚಿಯಾಗಿದೆ. ರುಚಿ ಮಾತ್ರ ಅಲ್ಲ ತಾತ, ಆರೋಗ್ಯವಾಗೂ ಇದೆ. ಅದು ಹೇಗೆ? ನಾನು ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಲೆ ಮಾಡುತ್ತು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ಇದು ಲೈಟ್ ಆಗಿರುತ್ತೆ ಮತ್ತೆ ಇಡೀ ದಿನ ನಾವು ಚುರುಕಾಗಿರೋ ಹಾಗೆ ಮಾಡುತ್ತೆ. ಇಮ್ಯುನಿಟಿ ತರೋ ವಿಟಮಿನ್ಸ್ ಎ, ಡಿ, ಇ ಇದ್ರಲ್ಲಿ ಸಾಕಷ್ಟಿದೆ. ಇದರಲ್ಲಿರೋ ಮೂಫಾ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಸನ್ಪ್ಯೂರ್ ಸುಲಭವಾಗಿ ಜೀರ್ಣ ಆಗಕ್ಕೆ ಸಹಾಯ ಮಾಡುತ್ತೆ. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಂಟಾಸ್ಟಿಕ್ 5 ನೊಂದಿಗೆ. ಕೊಬ್ಬರಿ ಹಾಗೂ ಎಳ್ಳನ್ನು ಏನು ಬಾಡಿಸ್ಕೊಂಡಿವಿ ಅದನ್ನು ಫಸ್ಟ್ ಇದನ್ನು ಡ್ರೈ ಆಗಿ ಪೌಡ್ರ್ ಮಾಡ್ಕೊಳ್ಳೋಣ. ಬೇಗ ನಮಗೆ ನೈಸ್ ಆಗುತ್ತೆ.
ಈಗ ಹುರ್ಕೊಂಡಿರೋಂಥ ಮಸಾಲೆನ ಜಾರಿಗೆ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು 2 ಚಮಚದಷ್ಟು ಸೇರಿಸ್ಕೊಳ್ಳಿ. ಸ್ವಲ್ಪ ಅರಿಶಿನದ ಪುಡಿ, ಇದಿಷ್ಟನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕು, ಫೈನ್ ಪೇಸ್ಟ್ ಆಗಿ. ಕರಿ ಮಾಡೋದಕ್ಕೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಕ್ವಿಕ್ಕಾಗಿ ಆಗುತ್ತೆ ನಮಗೆ. ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಜೊತೆ ಒಂದು ಒಳ್ಳೆ ಘಮ ಕೊಡುತ್ತೆ ಕರೀಲಿ ತುಪ್ಪ. ನಾನು ಬಳಸ್ತಾ ಇದ್ದೀನಿ ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿರುವ ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ. 1 ಸ್ಪೂನಷ್ಟು ತುಪ್ಪ ಎಣ್ಣೆ ಜೊತೆ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ. ತುಪ್ಪ ಬಳಸಿದಾಗ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ, ಕರಿಯ ರುಚಿ ಹೆಚ್ಚುತ್ತೆ. ಎಣ್ಣೆ ಮತ್ತು ತುಪ್ಪ ಕಾದಿದೆ. ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಹಾಗೂ 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋಂಥದ್ದು. ಈರುಳ್ಳಿ ಕೆಂಪಗಾಗಿದೆ. ಈಗ ಇಲ್ಲಿ ನಾನು ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. 2 ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ ಹಾಗೂ ಬದನೆಕಾಯಿ 2 ಬದನೆಕಾಯಿ. ಆಲೂಗಡ್ಡೆ ಹಾಗೂ ಬದನೆಕಾಯಿನ ಹೆಚ್ಚಿದ ಮೇಲೆ ಚಾಪ್ ಮಾಡಿದ್ಮೇಲೆ ನೀರಲ್ಲಿ ಹಾಕಿಡಬೇಕು, ಇಲ್ಲಾಂದರೆ ಕಪ್ಪಾಗುತ್ತೆ. ಅವರೆಕಾಯಿ ಜೊತೆ ಆಲೂಗಡ್ಡೆ ಹಾಗೂ ಬದನೆಕಾಯಿ ಈ ಕರಿಲಿ ಒಂದು ಒಳ್ಳೆ ರುಚಿ ಕೊಡುತ್ತೆ. ಕ್ಯಾಪ್ಸಿಕಮ್ ಬೇಕಾದ್ರೂ ಸೇರಿಸ್ಕೋಬೋದು, ಒಳ್ಳೆ ಫ್ಲೇವರ್ ಇರುತ್ತೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡಿದ್ರು ಸೀಸನಲ್ಲಿ. ಈಗ ನಾನು ಅವರೆಕಾಯಿನ ಸೇರಿಸ್ತಾ ಇದ್ದೀನಿ. 1/4 kg ಅಷ್ಟು ಅವರೆಕಾಯಿ ಇದೆ, ಬಿಡಿಸಿರೋಂಥದ್ದು, ಫ್ರೆಶ್ ಆಗಿ ವಾಶ್ ಮಾಡಿದೆ. ಅವರೆಕಾಯಿಲಿ ವೆರೈಟಿ ಅಡುಗೆಗಳನ್ನ ಮಾಡ್ಬೋದು. ಯೂಶಲಿ ಹೇಳ್ತಾನೆ ಇರ್ತೀನಿ, ಸೀಸನಲ್ ತರಕಾರಿ, ಸೀಸನಲ್ ಫ್ರೂಟ್ಸ್, ಸೀಸನಲ್ ಕಾಳುಗಳು, ಹಸಿ ಕಾಳು ಸಿಗೋವಾಗ ಹಸಿ ಕಾಳನ್ನ ಬಳಸ್ಕೊಂಡು ಅಡುಗೆನ ಮಾಡಬೇಕು. ಕರಿ ಪ್ರತಿದಿನ ಮಾಡೋಂಥದ್ದೇನೆ, ಯಾವುದ್ರ ಜೊತೆಗಾದರೂ ಒಂದು ಒಳ್ಳೆ ಕಾಂಬಿನೇಷನ್. ಸ್ವಲ್ಪ ಎಣ್ಣೆಯಲ್ಲಿ ಕಾಳನ್ನ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕು. ಅಚ್ಕಾರದ ಪುಡಿ 1 ಟೀ ಸ್ಪೂನಷ್ಟು, ಧನಿಯಾ ಪುಡಿ 1.5 ಟೀ ಸ್ಪೂನಷ್ಟು, ಟೊಮೆಟೊ 2 ಸಣ್ಣ ಟೊಮೆಟೊ ಮೀಡಿಯಮ್ ಸೈಜ್ದು. ಈಗ ನಾನು ರುಬ್ಬಿರೋಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ಮಸಾಲೆನ ಚೆನ್ನಾಗಿ ಕಾಳು, ಆಲೂಗಡ್ಡೆ, ಬದನೆಕಾಯಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲೆ ಇದೆಲ್ಲ ಒಂದು ಒಳ್ಳೆ ಘಮ ಬರ್ತಾ ಇದೆ. ಈ ಪಾಯಿಂಟಲ್ಲಿ ಈಗ ನಾನು ರುಬ್ಬಿರೋಂಥ ಜಾರಿಗೆ ನೀರು ಸೇರಿಸ್ತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ ಬಂದರೆ ಅವರೆಕಾಯಿ ಮಸಾಲೆ ಕರಿ ತಯಾರಾಗುತ್ತೆ. ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾನು ಮಾಡೋಂಥ ಹೊಸ ಹೊಸ ಅಡುಗೆಗಳು ನಿಮಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ. 2 ವಿಸಿಲ್ ಆಗಿದೆ, ಕುಕ್ಕರ್ ತಣ್ಣಗಾಗಿದೆ, ಅವರೆಕಾಯಿ ಮಸಾಲೆ ಕರಿ ತಯಾರಾಗಿದೆ. ಒಳ್ಳೆ ಘಮ ಬರ್ತಾ ಇದೆ. ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಯಾದ ಅವರೆಕಾಳು ಮಸಾಲ ಕರಿ ರೆಡಿಯಾಗಿದೆ. ರುಚಿ ನೋಡೋದಕ್ಕೆ ಮುರಳಿಯವರು ರೆಡಿಯಾಗಿದ್ದಾರೆ. ಈ ಅವರೆಕಾಳು ಮಸಾಲ ನೋಡಿದ್ರೆ ಯಾವುದೋ ಹಬ್ಬ ಬಂತು ಅನಿಸುತ್ತೆ. ಈ ಹಬ್ಬಗಳಲ್ಲಿ ನಮ್ಮ ಮನೆಗಳ ಕಡೆ ಅವರೆಕಾಳು ಹಾಕಿ ಇದೇ ಥರನೇ ಕೂಟು, ಗೊಜ್ಜು, ಸಾರು, ಕರಿ ಏನಾರು ಅಂದ್ಕೊಳ್ಳಿ ಇದಂತೂ ಮಾಡೇ ಮಾಡ್ತಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕಾಗ್ಬೋದು, ಗಣೇಶ ಹಬ್ಬಕ್ಕಾಗ್ಬೋದು, ಗೌರಿ ಹಬ್ಬಕ್ಕಾಗ್ಬೋದು. ಅಂದರೆ ಕಾಳಿನ ಸೀಸನಲ್ಲಿ ಫ್ರೆಶ್ ಸೀಸನಲ್ಲಿ ಇವಾಗ ಏನಿಲ್ಲ, ಅವರೆಕಾಳು ವರ್ಷ ಪೂರ್ತಿ ಸಿಗುತ್ತೆ, ವರ್ಷ ಪೂರ್ತಿ ಅವರೆಕಾಳು ಸಿಗುತ್ತೆ. ಬಟ್ ಸೀಸನಲ್ಲಿ ಸಿಕ್ಕ ಅವರೆಕಾಳು ರುಚಿಯಾಗಿರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಕರಿ ಇದು ಮಾಡ್ಕೋಬೋದು. ಇದು ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿ, ಮುದ್ದೆ ಎಲ್ಲದಕ್ಕೂ ಒಂದೇ ಸ್ಪೆಷಲ್ ಕರಿ, ಅವರೆಕಾಳು ಮಸಾಲ ಸ್ಪೆಷಲ್ ಕರಿ ತಿನ್ನೋಣ. ಚಪಾತಿ ಇವತ್ತು ಮುದ್ದೆ ಮಾಡಬಾರ್ದಾ? ನೋಡಿ
ಮುದ್ದೆ ಮಾಡಿದರೆ ಚಪಾತಿ ಅಂತೀರಾ? ಚಪಾತಿ ಕೇಳಿದ್ರೆ ಮುದ್ದೆ ಅಂತೀರಾ? ಅದ್ಭುತವಾಗಿದೆ. ಹಿಂಗೆ ಇರಬೇಕು, ಕಡಿಮೆ ಮಸಾಲೆ ಇರಬೇಕು, ನೋಡ್ತಾ ಇದ್ರೆ ಆಲೂಗಡ್ಡೆ ಬದನೆಕಾಯಿ ಕಾಣ್ತಾ ಇರಬೇಕು. ಇದು ಫಸ್ಟ್ ಆಫ್ ಆಲು ಈ ಅವರೇ ಕಾಳು ಈ ಥರ ಎಳೆದಾಗಿರಬೇಕು. ಅದ್ಭುತವಾಗಿದೆ. ತುಂಬ ಅದು ಬಲ್ತಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಅದು ಹಿದ್ಕಿದ ಬೆಳೆಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಮೀಡಿಯಮ್ ಆಗಿದ್ರೆ ಇದು ಚೆನ್ನಾಗಿರುತ್ತೆ ಅವರೆಕಾಳು. ಚೆನ್ನಾಗಿದೆ, ಸಖತ್ತಾಗಿದೆ. ಚಪಾತಿಗೆ ಒಳ್ಳೆ ಕಾಂಬಿನೇಷನ್. ಅದ್ಭುತ. ಈ ಥರ ಹೊಸ ಹೊಸ ಅಡುಗೆಗಳು, ರುಚಿಯಾಗಿ ಮಾಡ್ಕೋಬೇಕಂತ ಅಡುಗೆಗಳು ನಿಮಗೆ ಬೇಕಾಗಿದೆ, ನಮ್ಮ ಶುಚಿ ಕಿಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಕಳಿಸುವಂಥ ಎಲ್ಲ ಅಡುಗೆಗಳು ಕೂಡ ನಿಮಗೆ ಬಂದು ತಲುಪುತ್ತೆ. ಆಲೂಗಡ್ಡೆ ಬದನೆಕಾಯಿ ಹಾಕಿರೋದು ಎಕ್ಸ್ಟ್ರಾಡಿನರಿ, ಒಳ್ಳೆ ರುಚಿ ಕೊಡ್ತಾಯಿದೆ. ಈ ಥರ ಅವರೆಕಾಳೆಲ್ಲ ಮಾಡಿಕೊಟ್ಬಿಟ್ರೆ ಒಂದು ಅಷ್ಟು ಅವರೆಕಾಳು ತಿಂತೀವ, ಅದರಲ್ಲಿ ಆಲೂಗಡ್ಡೆ ಬೇರೆ, ಅಯ್ಯೋ ಮುಗ್ದೋಯ್ತು ಕತೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗಿರೋದೊಂದೇ ಅಮೃತ್ ನೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳುತ್ತಾರವರು ಇದನ್ನು ತಗೊಂಡ್ಮೇಲೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಎಲ್ಲ ಕಡೆ ಸಿಗುವಂಥದ್ದು ನಮ್ಮ ಅಮೃತ್ ನೋನಿ ಗ್ಯಾಸ್ಟ್ರಿನ್. ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ನೀವು ಶಾಪ್ ಮಾಡ್ಬೋದು. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗ್ತೀರಾ, ಅಲ್ಲಿ ನೀವು ನಮ್ಮ ಅಮೃತ್ ನೋನಿ ಗ್ಯಾಸ್ಟ್ರಿನ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಜೊತೆಗೆ ಇದನ್ನು ಉಪಯೋಗಿಸೋದು ಕೂಡ ತುಂಬಾ ಸುಲಭ. ಒಳಗಡೆ ಒಂದು ಗ್ರೀನ್ ಕಲರ್ ಬಾಟ್ಲಿ ಇರುತ್ತೆ. ಇದು ಒಂದು ಮುಚ್ಚಳದಷ್ಟು ಔಷಧಿಯನ್ನು ಒಂದು 40 ml ಉಗುರು ಬೆಚ್ಚಗಿರೋ ನೀರಿಗೆ ಹಾಕ್ಕೊಂಡು ಒಂದು ಸರಿ ಕುಡಿದ್ರೆ ಸಾಕು. ಇಲ್ಲ ಸರ್ ತುಂಬ ಗ್ಯಾಸ್ಟ್ರಿಕ್ ಆಗ್ಬಿಟ್ಟೆ ಸರ್ ಅಂದರೆ 2 ಸಾರಿ ಊಟಕ್ಕಿಂತ ಮೊದಲು ತೊಗೊಳ್ಳಿ, ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿಕ್. ಸನ್ ಪ್ಯೂರ್ ಆಯಿಲ್ನ ಬಳಸಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ರುಚಿಯಾದಂಥ ಅಡುಗೆನ ಮಾಡ್ತಾ ಇದ್ದೀವಿ. ಭಾರತದ ಮೊಟ್ಟ ಮೊದಲನೆಯ ಫಿಸಿಕಲಿ ರಿಫೈಂಡ್ ಮಾಡಿರೋ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ ಪ್ಯೂರ್ ಆಯಿಲು. ಕರ್ನಾಟಕದ ನಂಬರ್ 1 ಅಡುಗೆ ಮನೆಯ ಎಣ್ಣೆ ಅಂತ ಹೇಳಿದ್ರೆ ಅದು ಸನ್ ಪ್ಯೂರ್ ಆಯಿಲ್ ಮಾತ್ರ. ಸನ್ ಪ್ಯೂರ್ ಆಯಿಲು ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಲೂ ಸಿಗುತ್ತೆ. ನೀವು ಆನ್ಲೈನಲ್ಲೂ ಕೂಡ ಸನ್ ಪ್ಯೂರ್ ಆಯಿಲ್ನ ಶಾಪ್ ಮಾಡ್ಬೋದು. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಆನ್ಲೈನ್ ಸ್ಟೋರ್ಸಲ್ಲಿ ಸನ್ ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟು ಸಿಗುತ್ತೆ, ನೀವು ಅದನ್ನು ಶಾಪ್ ಮಾಡ್ಬೋದು. ಮಿಲೆಕ್ಸು ಮಿಲೆಟ್ಸಿಂದ ಮಾಡಿರುವಂಥ ಒಂದು ಒಳ್ಳೆ ಪೌಡರು. ಅದನ್ನು ಹಾಲು ಅಥವಾ ನೀರಲ್ಲಿ ಚೆನ್ನಾಗಿ ಕುದಿಸಿ 1 ಗ್ಲಾಸು ಒಂದು ದಿನದ ಊಟದ ಬದಲು, ಒಂದು ಹೊತ್ತಿನ ಊಟದ ಬದಲು, ಅಂದರೆ ಒಂದು ದಿವಸದಲ್ಲಿ ಒಂದು ಬ್ರೇಕ್ಫಾಸ್ಟ್ ಮಾಡೋ ಬದಲು 1 ಗ್ಲಾಸ್ ಅದನ್ನು ಕುಡಿತಾ ಬನ್ನಿ. BP ಕಂಟ್ರೋಲಿಗೆ ಬರುತ್ತೆ, ಶುಗರ್ ನಾರ್ಮಲಾಗಿ ಆಗುತ್ತೆ, ನೀವು ಫಿಟ್ಟಾಗಿ ಆಗ್ತೀರಾ, ಆಟೋಮೆಟಿಕ್ಕಾಗಿ ವೆಯ್ಟು ರಿಡಕ್ಷನ್ ಆಗುತ್ತೆ. ಇದು ಆನ್ಲೈನಲ್ಲೇ ಸಿಗುವಂಥದ್ದು. ಈ ಐ ಬಟನ್ನ ಪ್ರೆಸ್ ಮಾಡಿ ಆ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಆನ್ಲೈನಲ್ಲಿ ನಮ್ಮ ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ರೆಜು ಏಜ್ ಸ್ಕಿನ್ ಅಲರ್ಜಿ, ಹೇರ್ ಆ್ಯಂಡ್ ಲೇಸರ್ ಕ್ಲಿನಿಕ್. ನಿಮ್ಮ ಎಲ್ಲ ರೀತಿಯ ಚರ್ಮದ ಮತ್ತು ಕೂದಲಿನ ಸಮಸ್ಯೆಗಳಿಗೆ ನ್ಯೂ BL ರಸ್ತೆಯಲ್ಲಿ ರೆಜು ಏಜ್ ಕ್ಲಿನಿಕ್ ಇದೆ. ಆ ರೆಜು ಏಜ್ ಕ್ಲಿನಿಕ್ ಹೋದರೆ ಡಾಕ್ಟರ್ ಸಿರಾಜ್ ಅವ್ರು ಸಿಗ್ತಾರೆ. ಅವ್ರ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡ್ಕೋಬೋದು. ಈ ಐ ಬಟನ್ನ ಪ್ರೆಸ್ ಮಾಡಿದರೆ ಇದು ರೆಜು ಏಜ್ ಕ್ಲಿನಿಕ್ಕಿಗೆ ಕರ್ಕೊಂಡೋಗ್ಬಿಡುತ್ತೆ. ಮೊಡವೆಗಳ ಸಮಸ್ಯೆ, ಬ್ಲ್ಯಾಕ್ ಪ್ಯಾಚಸ್ಸು, ಈ ಥರದ್ದು ಏನೇ ಸಮಸ್ಯೆಗಳು ಬಂದು ನಿಮ್ಮ ಚರ್ಮದ ಸಮಸ್ಯೆಗಳಿಗೆ 1 ಸ್ಟಾಪ್ ಸೊಲ್ಯೂಷನ್ ರೆಜು ಏಜ್ ಕ್ಲಿನಿಕ್, ನ್ಯೂ BL ರೋಡ್, ಬೆಂಗಳೂರು. ಭಾರತದ ಮೊಟ್ಟ ಮೊದಲ ಹಳ್ಳಿ ಸೊಗಡಿನ ತುಪ್ಪ ಯಾವುದಾದ್ರೂ ಇದೆ ಅದು ಶ್ರೀಕೃಷ್ಣ ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ನಾವು ಅಡುಗೆನ ಮಾಡ್ತಾಯಿದ್ದೀವಿ. ಈ ಶ್ರೀಕೃಷ್ಣ ತುಪ್ಪದ ಒಂದು ಆಫರ್ ನಡೀತಾ ಇದೆ ಈಗ. ನೀವು ಅರ್ಧ kg ಶ್ರೀಕೃಷ್ಣ ತುಪ್ಪವನ್ನು ಪರ್ಚೇಸ್ ಮಾಡಿದ್ರೆ 150 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಏರ್ ಟೈಟ್ ಕಂಟೈನರು ಉಚಿತವಾಗಿ ಸಿಗುತ್ತೆ. ಆದಷ್ಟು ಬೇಗ ಹೋಗಿ ನೀವು ಶ್ರೀಕೃಷ್ಣ ತುಪ್ಪವನ್ನು ಪರ್ಚೇಸ್ ಮಾಡಿ. ನಾನು ನಿಮ್ಮ ಮನೆಗೆ ಬಂದು ಟೇಸ್ಟ್ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಆದರೆ ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ನೀವು ಮಾಡಿರೋವಂಥ ಅಡುಗೆನ ಟೇಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ಒಂದು ಅಡುಗೆಯನ್ನು ಮಾಡಿ ಅದರ ರೆಸಿಪಿಯನ್ನು ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸಿ. ನಾನು ಅದನ್ನು ಟೇಸ್ಟ್ ಮಾಡ್ತೀನಿ. ಆ ಟೇಸ್ಟ್ ಮಾಡಿದ್ಮೇಲೆ ಚೆನ್ನಾಗಿದ್ದವ್ರಿಗೆ ಶ್ರೀಕೃಷ್ಣ ಹಳ್ಳಿಯ ತುಪ್ಪದವ್ರ ಕಡೆಯಿಂದ ಆಕರ್ಷಕ ಬಹುಮಾನ ನಿಮಗೆ ಸಿಗುತ್ತೆ. ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ವಾಟ್ಸಾಪ್ ಸಂಖ್ಯೆಗೆ ನಿಮ್ಮ ರೆಸಿಪಿನ ಬರೆದು ಕಳಿಸಿ. ನಮ್ಮ ವಾಟ್ಸಾಪಿನ ಸಂಖ್ಯೆ 9030252824. ಮತ್ತೊಮ್ಮೆ 9035026824. ಈ ನಂಬರಿಗೆ ನಿಮ್ಮ ರೆಸಿಪಿನ ಕಳಿಸಿ. ನಿಮ್ಮ ರೆಸಿಪಿನ ಟೇಸ್ಟ್ ಮಾಡೋಕ್ಕೆ ನಾನು ಕಾಯ್ತಾ ಇದ್ದೀನಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಮಜವಾಗಿರುವಂಥ ಅವರೆಕಾಳು ಮಸಾಲ ಕರಿನ ಮಾಡಿದ್ದಾರೆ. ಇದೇ ಥರ ಹೊಸ ಹೊಸ ಅಡುಗೆಗಳಿಗೋಸ್ಕರ ಮತ್ತೆ ಮುಂದಿನ ವಿಡಿಯೋಲಿ ನಿಮ್ಮನ್ನು ಭೇಟಿ ಮಾಡ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀವಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.